ಹಾಯ್ ಹಲೋ, ಹೇಗಿದ್ದೀರಿ ಎಲ್ಲ? ನಾನು ಸೂಪರಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ. ಒಂದು ಈವ್ನಿಂಗ್ ಸ್ನ್ಯಾಕ್ಸು, ಟೀ ಟೈಮ್ ಸ್ನ್ಯಾಕ್ಸು. ನಾನು ಅದಕ್ಕೆ ಏನು ತೊಗೊಂಡಿದ್ದೀನಿ ಗೊತ್ತಾ? ದಪ್ಪ ಮೆಣಸಿನ್ಕಾಯಿಂದ ಬಜ್ಜಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಕ್ಯಾರೆಟು, ಈರುಳ್ಳಿ ಎಲ್ಲ ಸ್ಟಫ್ ಮಾಡಿ ತಿಂತಾ ಇದ್ದರೆ ಮಜಾನೇ ಬೇರೆ ಫ್ರೆಂಡ್. ಅದ್ರ ಜೊತೆ ಒಂದು ಕಪ್ ಕಾಫಿನೋ ಟೀನೋ ಇದ್ದರೆ ಸೂಪರ್ ಟೇಸ್ಟ್. ಬನ್ನಿ ಏನು ಬೇಕು ನೋಡ್ಕೊಂಬರೋಣ. ಈಗ ನೋಡಿ, ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈ ಬೌಲಲ್ಲಿ. ಹಾಗೆ ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನು ಅರ್ಶಿನದ ಪುಡಿ ಹಾಕ್ಕೋತೀನಿ. ಒಂದು 1/4 ಚಮಚ ಅರ್ಶಿನದ ಪುಡಿ ಹಾಕ್ಕೊಂಡು, ಹಾಗೆ ನಾನು ಅಜ್ವಾಯಿನ್ ಹಾಕ್ಕೋತಾ ಇದ್ದೀನಿ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಹೋಮ್ ಕಾಳು ಅಂತಾರಲ್ಲ ಅದು, ಒಂದು ಅರ್ಧ ಸ್ಪೂನು. ಹಾಗೆಯೇ ನಾನು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಮಿಕ್ಸ್ ಮಾಡ್ಕೊಂಡು ನೋಡಿ, ಒಂದೇ ಒಂದು ಕ್ಯಾಪ್ಸಿಕಮ್ ದಪ್ಪು ತೊಗೊಂಡಿದ್ದೀನಿ, 8 ಪೀಸ್ ಆಗಿದೆ. ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಅದನ್ನೆಲ್ಲ ನೀಟಾಗಿ ತುರಿದು ಹೆಚ್ಚಿ ಇಟ್ಕೊಳ್ತೀನಿ. ಇವಾಗ ನಾನು ನೋಡಿ ನೀರಾಗಿ ಕಲ್ಸ್ಕೊಂಡಿದ್ದೀನಿ. ಆವಾಗಲೇ ಜೀರಿಗೆ ತೋರಿಸೋದು ಮರ್ತಿದ್ದೆ, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ತಿಂತಾಯಿದ್ರೆ ಬಜ್ಜಿನ ಮಧ್ಯೆ ಜೀರಿಗೆ ಮತ್ತು ಹೋಮ್ ಕಾಳು ಸಿಕ್ಕಿದ್ರೆ ತುಂಬಾ ರುಚಿ ಇರುತ್ತೆ. ನೋಡಿ ಈ ರೀತಿ ಕಲಿಸ್ಕೊಳ್ಳಿ. ಬಜ್ಜಿ ಹಿಟ್ಟಿಗೆ ನಾವು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಫ್ರೆಂಡ್. ಇದೇನು ಹೊಸದಲ್ಲ ನೋಡಿ. ಬನ್ನಿ ಇವಾಗ ಬಜ್ಜಿ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದಿದೆ ಇವಾಗ ಎಣ್ಣೆ ಚೆನ್ನಾಗಿ. ಒಂದೊಂದೇ ಬಜ್ಜಿ ಹಾಕ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ನಾನು ಬಜ್ಜಿ ಮೆಣಸಿನ್ಕಾಯಲ್ಲೂ ಇದೇ ಥರ ಮಾಡ್ಕೊಳ್ಳೋದು. ಪ್ಲೈನ್ ಅಂತೂ ತಿನ್ನಲ್ಲ. ಆಲೂಗಡ್ಡೆ ಬಜ್ಜಿ ಮಾಡಿದ್ರು ಇದೇ ಥರ ಮಾಡ್ತೀನಿ. ಯಾಕೆಂದರೆ ಎಣ್ಣೆ ಅನಿಸಲ್ಲ ನಮಗೆ. ಯಾಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಆಯಿಲ್ ಅನಿಸಲ್ಲ ತಿನ್ನಬೇಕಾದ್ರೆ. ಹಾಗಾಗಿ ನಾನು ಹೀಗೇ ಮಾಡ್ಕೊಳ್ಳೋದು ಯಾವಾಗ್ಲೂ. ಬನ್ನಿ ನೋಡಿ, ಇವಾಗ ಬಜ್ಜಿ ಬೇಯ್ತಾ ಇದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಬೇಯಿಸಿದ ನಂತರ ನಾವು ಎಲ್ಲವನ್ನು ಇದೇ ರೀತಿ ಬೇಯಿಸ್ಕೊಂಡು ಬಂದ್ಬಿಡೋಣ. ನೋಡಿ ಈಗೆಲ್ಲ ಆಯಿತು ಬೇಯಿಸ್ಕೊಂಡಿದ್ದು. ಸ್ಟವ್ ಆಫ್ ಮಾಡಿ. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ಬನ್ನಿ ಸ್ಟವ್ ಆಫ್ ಮಾಡ್ಕೊಂಡು ಏನು ಮಾಡೋದು ಮುಂದಿಂದು ಅಂತ ನೋಡೋಣ. ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 3 ಬಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಚಾಕು ಸಹಾಯದಿಂದ ಮಧ್ಯದಲ್ಲಿ ಸ್ವಲ್ಪನೇ ಕಟ್ ಮಾಡ್ಕೊತೀನಿ. ಸ್ವಲ್ಪ ಮೇಲಿನ ಹಿಟ್ಟು ಮಾತ್ರ ಬರೋ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದಕ್ಕೆ ನಾವು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀವಲ್ಲ, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಈರುಳ್ಳಿ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಕ್ಕೂ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಅದಕ್ಕೂ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಫಿಲ್ ಆದಮೇಲೆ ನೀವು ಈಗ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳಿ. ಸ್ವಲ್ಪ ಒಂದು 2 ಡ್ರಾಪಷ್ಟು ಇಟ್ಕೊಳ್ಳಿ. ತದನಂತರ ಖಾರದ ಪುಡಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದಲ್ಲಿ ಹಾಕ್ಕೋಬೋದು. ಯಾಕೆಂದರೆ ಕ್ಯಾಪ್ಸಿಕಮ್ ಏನು ಖಾರ ಇರಲ್ವಲ್ಲ, ಹಾಗಾಗಿ. ನೋಡಿ ಇವಾಗ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಮೇಲೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೆ ಹಿಂಡ್ಕೊಳ್ಳಿ. ಸ್ವಲ್ಪ ಒಂದು 2 ಡ್ರಾಪ್ ಅಷ್ಟೇ ನಿಂಬೆಹಣ್ಣು, ಜಾಸ್ತಿ ಏನು ಬೇಡ. ನೋಡಿ ಈಗ ರೆಡಿ ಆಯಿತು. ಬನ್ನಿ ಇದ್ರ ಜೊತೆಗೆ ಒಂದು ಕಾಫಿ ಮಾಡಿಕೊಂಡು, ಅಥವಾ ಟೀ ಪ್ರಿಯರಾದರೆ ಟೀ ಮಾಡಿಕೊಂಡು ತಿಂತಾಯಿದ್ರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್. ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ನೋಡಿ ಇವಾಗ ಹೇಗಿದೆ ಅಂತ. ಓಕೆ ಫ್ರೆಂಡ್, ಬಾಯ್ ಬಾಯ್. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.